ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ ಮುಖ್ಯ ಪ್ರಶ್ನೆ 12 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 29 1 ಅಂಕದ ಪ್ರಶ್ನೆಯಾಗಿದೆ. ಸ್ತನಿಗಳಲ್ಲಿ ರಕ್ತದ ಇಮ್ಮಡಿ ಪರಿಚಲನೆಯು ಸ್ಥಿರ ಉಷ್ಣತೆಯನ್ನು ನಿರ್ವಹಿಸಲು ಅತ್ಯಗತ್ಯ. ಹೇಗೆ? ಸ್ತನಿಗಳಲ್ಲಿ ರಕ್ತದ ಇಮ್ಮಡಿ ಪರಿಚಲನೆ ಇದು ಸ್ಥಿರ ಉಷ್ಣತೆಯನ್ನ ನಿರ್ವಹಿಸಲು ನಿಮ್ಗೆ ಗೊತ್ತಿದೆ. ಮಾನವರ ದೇಹ ಏನಿದೆ ಅದು ಬೇಸಿಗೆಗಾಲದಲ್ಲಿ, ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಬೇರೆ ಬೇರೆ ತಾಪಮಾನ ಕಾನ್ಸ್ಟೆಂಟ್ ಆಗಿರ್ತದೆ. ಹಾಗೆ ಒಂದು ವೇಳೆ ತಾಪಮಾನ ಹೆಚ್ಚು ಕಡಿಮೆ ಆದ್ರೆ ಅದರ ಅರ್ಥ ಏನು? ಜ್ವರ ಬಂದಿದೆ ಆ ವ್ಯಕ್ತಿಗೆ ಅಂತ ಹೇಳ್ತೀವಿ ಅಲ್ವಾ? ಈಗ ಆ ರೀತಿ ಸ್ಥಿರ ಉಷ್ಣತೆಯನ್ನ ನಿರ್ವಹಿಸಲು ಯಾಕೆ ರಕ್ತದ ಇಮ್ಮಡಿ ಪರಿಚಲನೆ ಅಗತ್ಯವಾಗಿದೆ? ಇಮ್ಮಡಿ ಪರಿಚಲನೆಯಿಂದ ದೇಹಕ್ಕೆ ಹೆಚ್ಚು ಶಕ್ತಿ ಪೂರೈಸಲ್ಪಡುತ್ತದೆ. ಇದು ಸ್ಥಿರ ದೇಹ ತಾಪ ಹೊಂದಲು ಸಹಾಯಕವಾಗಿದೆ. ಈಗ ಮತ್ ಅಮ್ಮ ಏನ್ ಹೇಳ್ತಾರೆ, ಮಾರ್ಕೆಟಿಗೆ ಹೋಗಿ ಒಂದು 100 ರೂಪಾಯಿ ನಿಮ್ ಕೈಲಿ ಕೊಟ್ಟಿದ್ದಾರೆ, ಒಂದಿಷ್ಟು ಸಾಮಾನಿನಲ್ಲಿ ಇಷ್ಟು ಕೊಡ್ತಾರೆ. ನಿಮ್ ಕೈಲಿ ಈಗ 100 ರೂಪಾಯಿಲಿ ಎಷ್ಟಾದ್ರೂ ಉಳಿದ್ರೆ ಅದು ನಿಮ್ ಪಾಕೆಟಿಗೆ ಹೋಗ್ತದೆ. ಇಲ್ಲ ಅಂದ್ರೆ 100 ರೂಪಾಯಿ ಎಷ್ಟು ಖರ್ಚಾಯ್ತು ಅಂದ್ರೆ ಏನೂ ಉಳಿದಿಲ್ಲ. ಇಲ್ಲಿ ನಮ್ಮ ದೇಹದಲ್ಲಿ ಕೂಡ ಉತ್ಪತ್ತಿಯಾದಂತಹ ಉಷ್ಣ ಅಥವಾ ಶಕ್ತಿ ಏನಿದೆ ಅದೆಲ್ಲ ದೇಹದ ನಾವು ಓಡಾಡೋದಕ್ಕಿರ್ಬೋದು, ಮಾತಾಡೋದಕ್ಕಿರ್ಬೋದು, ಯೋಚನೆ ಮಾಡೋದಕ್ಕಿರ್ಬೋದು, ಉಸಿರಾಟ ಈ ರೀತಿ ಬೇರೆ ಬೇರೆ ಕೆಲಸಗಳಿಗೆ ಆ ಶಕ್ತಿ ಅಷ್ಟು ಖರ್ಚಾದ್ರೆ ನಮ್ಮ ದೇಹದ ಸ್ಥಿರ ತಾಪಮಾನ ಕಾಯ್ದುಕೊಳ್ಳಿಕ್ಕೆ ಶಕ್ತಿ ಉಳಿಯೋದಿಲ್ಲ. ಹಾಗಾಗಿ ಹೆಚ್ಚಿನ ಶಕ್ತಿ ಬೇಕು. ಆ ಹೆಚ್ಚಿನ ಶಕ್ತಿ ಇಮ್ಮಡಿ ಪರಿಚಲನೆಯಿಂದ ಪೂರೈಸಲ್ಪಡ್ತದೆ. ಅತಿ ಹೆಚ್ಚಿನ ಶಕ್ತಿ ಸಿಕ್ಕರೆ ಏನಾಗ್ತದೆ, ಇಲ್ಲಿ ದೇಹದ ಸ್ಥಿರ ತಾಪಮಾನವನ್ನ ಕಾಯ್ದುಕೊಳ್ಳಿಕ್ಕೆ ಸಹಾಯವಾಗ್ತದೆ. ಹಾಗಾಗಿ ಮಾನವರ ದೇಹದಲ್ಲಿ ಆಕ್ಸಿಜನ್ ಸಹಿತ ರಕ್ತ ಮತ್ತೆ ಆಕ್ಸಿಜನ್ ರಹಿತ ರಕ್ತವನ್ನ ಒಂದು ಸೇರೋದಿಲ್ಲ. ಮಾನವರ ದೇಹದಲ್ಲಿ ಅಥವಾ ಯಾವುದೇ ಸ್ತನಿಗಳ ದೇಹದಲ್ಲಿ ಆಕ್ಸಿಜನ್ ಸಹಿತ ಮತ್ತೆ ಆಕ್ಸಿಜನ್ ರಹಿತ ರಕ್ತ ಒಂದಕ್ಕೊಂದು ಸೇರೋದಿಲ್ಲ ಇಮ್ಮಡಿ ಪರಿಚಲನೆಯಲ್ಲಿ. ಹಾಗಾಗಿ ಸ್ತನಿಗಳಲ್ಲಿ ರಕ್ತದ ಇಮ್ಮಡಿ ಪರಿಚಲನೆಯು ಸ್ಥಿರ ಉಷ್ಣತೆಯನ್ನು ನಿರ್ವಹಿಸಲು ಅತ್ಯಗತ್ಯ. ಥ್ಯಾಂಕ್ ಯು.